ಇವತ್ತು ಯಾವುದೇ ನಮ್ಮ ವರ್ಕು, ಯಾವುದೇ ಒಂದು ಕೋರ್ಟ್ ವರ್ಕ್, ಯಾವುದೇ ಒಂದು ಗೌರ್ಮೆಂಟ್ ಜಾಬ್, ಎಲ್ಲರಿಗೂ ಇವತ್ತು ಹಾಲಿಡೇಸ್ ಆಗಿರೋದ್ರಿಂದ ನೀವು ನನ್ನನ್ನು ಕಲರ್ ಡ್ರೆಸ್ಸಲ್ಲಿ ನೋಡ್ತಾ ಇದ್ದೀರಾ. ಸೊ ಡೈಲಿ ನೀವು ನನ್ನನ್ನು ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ ನೋಡಿ, ಕೋರ್ಟ್ಗಳಲ್ಲಿ ನೋಡಿರ್ತೀರ, ಯೂನಿಫಾರ್ಮಲ್ಲಿ. ಸೊ ಈ ಥರ ಡಿಸಿಪ್ಲಿನ್ಡ್ ಲೈಫ್, ಒಂಥರ ರೊಟೀನ್ ಈ ಥರ ಕರೆಕ್ಟಾಗಿ ಇಟ್ಕೊಂಡಾಗ ನಾವು ಪ್ರೊಫೆಷನಲ್ ಆಗ್ಬೋದು, ಅಥವಾ ಪರ್ಸನಲ್ ಆಗ್ಬೋದು, ಅಥವಾ ಫ್ಯಾಮಿಲಿ ಆಗ್ಬೋದು, ಎಲ್ಲದರಲ್ಲೂ ನಾವು ಪೀಕ್ ಲೆವೆಲ್ಗೆ ಹೊಟ್ಟೋಗ್ತೀವಿ. ಜನ ನಮ್ಮನ್ನು ಐಡೆಂಟಿಫೈ ಮಾಡ್ತಾರೆ. ನೀವು ನೋಡಿ, ನಾನಿವತ್ತು ಪ್ರೊಫೆಷನ್ ಕೆಲಸ ಇಲ್ಲದೆ ಹೋದರೂ ನಾನೀಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕಡೆಗೆ ಹೋಗ್ತಾ ಇದ್ದೀನಿ. ನೀವುಗಳು ನೋಡ್ತಾನೆ ಇರ್ತೀರಾ, ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ತಿಂಗಳಲ್ಲಿ 1 ದಿನ 2 ದಿನ ನಾನು ಹೋಗ್ತಾನೆ ಇರ್ತೀನಿ, ಬರ್ತಾನೆ ಇರ್ತೀನಿ. ನನಗೊಂಥರ ಫ್ಲೈಟಲ್ಲಿ ಓಡಾಡೋದು ಅಂದರೆ ಕಾರಲ್ಲಿ ಹೋದಷ್ಟೇ ಸುಲಭ ಆಗೋಯ್ತು ಈ ಥರ. ಅದಕ್ಕೆ ನಾನು ನಿನ್ನೆ ಕೂಡ ಹೇಳಿದೆ, ಧರ್ಮದಲ್ಲೂ ಪಾಲು ಕರ್ಮದಲ್ಲೂ ಪಾಲು. ನಾವುಗಳು ಹೆಚ್ಚು ಹೆಚ್ಚು ಒಳ್ಳೆಯದನ್ನು ಮಾಡಿದ್ರೆ ನಮಗೆ ಯಾವಾಗಲೂ ಅಷ್ಟೇ ನಮ್ಮನ್ನು ಧರ್ಮ ಅನ್ನೋದು ಕಾಯುತ್ತೆ. ಇವತ್ತು ನಾನು ಸ್ಟೇಟಸಲ್ಲಿ ಬೋರ್ಡಿಂಗ್ ಪಾಸ್ ಕೂಡ ಹಾಕಿದ್ದೀನಿ. ಅದೇ ರೀತಿ ಮುಂದೆ ಹೋಗ್ತಾ ಹೋಗ್ತಾ ಎಲ್ಲದನ್ನು ದಾಖಲೆಗಳ ಸಮೇತ ತೋರಿಸ್ತೀನಿ. ಜನ ಹೀಗೂ ಇರ್ತಾರ, ಜನ ಇಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರ ಒಬ್ಬರು ಲಾಯರ್ಗೆ ಅನ್ನೋದು ನಿಮ್ಗೆ ಇದನ್ನು ನೋಡಿದ್ರೆ ಇವತ್ತು ತುಂಬ ಆಶ್ಚರ್ಯ ಪಡ್ತೀರಾ. ಅದಕ್ಕೆ ಹೇಳ್ತಾ ಇದ್ದೀನಿ, ಸ್ಪೆಷಲ್ ವ್ಲಾಗ್ ಎಲ್ಲರೂ ಮಿಸ್ ಮಾಡದೆ ನೋಡಿ. ಯಾವುದನ್ನು ನಾನು ದಾಖಲೆಗಳಿಲ್ಲದೆ ಲಾಯರ್ ಆಗಿರೋದ್ರಿಂದ ಮಾತಾಡೋದೇ ಇಲ್ಲ. ಇವತ್ತೇನಾದರೂ ರಜಾ ಇಲ್ಲ ಅಂದಿದ್ದಿದ್ರೆ, ನಮಗೆ ವರ್ಕಿಂಗ್ ಡೇಸ್ ಆಗಿದ್ದಿದ್ರೆ ನಾನಿವತ್ತು ಬರ್ತಾ ಇರಲಿಲ್ಲ. ಇವತ್ತು ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ನಾನು ಬಂದಿರೋವಂಥದ್ದು. ವರ್ಕಿಗೆ ಫಸ್ಟ್ ಪ್ರಿಫರೆನ್ಸ್, ಆಮೇಲೆ ಈ ಥರ ಎಂಟರ್ಟೈನ್ಮೆಂಟ್, ಇನ್ನೊಂದು ಮತ್ತೊಂದು. ವರ್ಕ್ ಈಸ್ ವರ್ಷಿಪ್. ಅದಕ್ಕೆ ಜನ ನನ್ನನ್ನು ನಂಬ್ತಾ ಇರೋವಂಥದ್ದು, ನಂಬಿ ನನ್ನನ್ನು ಫ್ಲೈಟ್ಗಳಲ್ಲಿ ಕರೆಸ್ಕೊಳ್ತಾ ಇರೋವಂಥದ್ದು. ನೀವೆಲ್ಲ ದಾಖಲೆಗಳನ್ನ ಇವತ್ತು ನೋಡ್ತೀರಾ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ. ಕಲರ್ಫುಲ್ ವಿಡಿಯೋ. ಥ್ಯಾಂಕ್ ಯು. ಬಜ್ಪೆ ಮಂಗಳೂರು ಏರ್ಪೋರ್ಟ್ ನೀವು ಪದೇ ಪದೇ ನೋಡುವಂಥ ಜಾಗ. ನಾನು ವರ್ಕಿಗೆ ಬಂದಾಗ, ಆದರೆ ಇವತ್ತು ನಾನು ವರ್ಕಿಗೆ ಬಂದಿಲ್ಲ, ಆದರೂ ನೀವು ನನ್ನನ್ನು ಇಲ್ಲಿ ನೋಡ್ತಾ ಇದ್ದೀರಾ. ನಮ್ಮ ಮನೆಯವರು, ರಿಲೇಷನ್ಸ್ ಯಾರು ಇಂಥ ಕೆಲಸಕ್ಕೆ ಕೈ ಹಾಕಿರಲಿಲ್ಲ, ಆದರೆ ನನ್ನ ಈ ಕ್ಲೈಂಟ್ ಕೈ ಹಾಕಿದ್ದಾರೆ. ಅದನ್ನು ಮುಂದೆ ತೋರಿಸ್ತೀನಿ. ಇಲ್ಲಿಂದ ಮುಂದಕ್ಕೆ ಎಲ್ಲಿ ಹೋಗ್ತೀನಿ, ಏನಾಗುತ್ತೆ ಅನ್ನೋದು ನಿಮಗೆಲ್ಲ ಕ್ಯೂರಿಯಸ್. ಎಷ್ಟೋ ಜನ ಕೇಳ್ತಾ ಇದ್ದೀರಾ, ನಿಮ್ಮ ಕ್ಲೈಂಟ್ಸು ಅಕ್ಷಯ ತೃತೀಯ ಚಿನ್ನ ಕೊಡ್ತಾ ಇದ್ದೀರಾ ಅಂತ. ನನ್ನ ಕ್ಲೈಂಟ್ಗಳೇ ಚಿನ್ನ, ನನಗೆ ಯಾವ ಚಿನ್ನ ಕೊಡೋ ಅವಶ್ಯಕತೆ ಇಲ್ಲ. ಆಮೇಲೆ ಹಲವಾರು ಜನ ನನ್ನ ಬ್ಯಾಲೆನ್ಸ್ ಫೀಸ್ ಕೊಟ್ಟಿದ್ದೀರಾ, ನಿಮ್ಮ ಸಂಪತ್ತು ಅಕ್ಷಯ ಆಗಲಿ ಅಂತ. ಥ್ಯಾಂಕ್ ಯು ಆಲ್. ಎಷ್ಟೋ ಜನಕ್ಕೆ ಕ್ಯೂರಿಯಸ್ ಇದೆ. ಎಲ್ಲರೂ ಇದನ್ನು ನೋಡಿ ಮುಂದೆ ಕಂಟಿನ್ಯೂ ಮಾಡ್ತೀನಿ, ಎಲ್ಲಿ ಹೋಗ್ತೀನಿ, ಏನಾಗುತ್ತೆ ಅಂತ. ಥ್ಯಾಂಕ್ ಯು ಆಲ್. ನಾನಿವತ್ತು ಡಿವೈನ್ ಪ್ಲೇಸ್, ಧರ್ಮಸ್ಥಳ ಜಾಗಕ್ಕೆ ಬಂದಿರೋವಂಥದ್ದು. ಧರ್ಮಸ್ಥಳದಲ್ಲಿ ನನ್ನ ಕ್ಲೈಂಟ್ ಅವ್ರದ್ದು ಮದುವೆ ಇರುವಂಥ ಫಂಕ್ಷನ್. ಸೊ ಮದುವೆನ ಇಲ್ಲಿ ದೇವಸ್ಥಾನದಲ್ಲಿ ದೇವರ ಸನ್ನಿಧಿಯಲ್ಲಿ ಮಾಡ್ಕೋತಾ ಇರೋವಂಥದ್ದು. ನನಗೆ ಬಂದು ಆಫರ್ ಮಾಡಿ, ನೀವು ಬನ್ನಿ ಮದುವೆಗೆ, ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡಿ ಅಂತ ಆಫರ್ ಮಾಡಿದ್ದು. ಜೊತೆಗೆ ನನ್ನನ್ನು ಫ್ಲೈಟಲ್ಲಿ ಕರೆಸ್ಕೊಂಡಿದ್ದಂಥ ಕ್ಲೈಂಟ್ಗಳನ್ನ, ಗಂಡು ಹೆಣ್ಣು ಮದುವೆಯವ್ರನ್ನ ಎಲ್ಲರನ್ನೂ ನಿಮಗೆ ತೋರಿಸ್ತೀನಿ. ಈಗ ಡಿವೈನ್ ಪ್ಲೇಸ್ ಧರ್ಮಸ್ಥಳ ಎಂಟ್ರೆನ್ಸಲ್ಲಿ ನಾನು ಹೋಗ್ತಾ ಇದ್ದೀನಿ. ಅದನ್ನು ನಾನು ನಿಮಗೆ ಕಂಪ್ಲೀಟ್ ಕವರೇಜ್ ನೆಕ್ಸ್ಟ್ ತೋರಿಸ್ತೀನಿ. ನಮ್ಮ ಮನೆಗಳಲ್ಲಿ ಫಂಕ್ಷನ್ ಆದರೆ ಕರೀತಾರೆ, ನಮಗೆ ಟೈಮ್ ಇದ್ದರೆ ಹೋಗ್ತೀವಿ, ಇಲ್ಲ ಅಂದರೆ ಇಲ್ಲ. ಆದರೆ ನೋಡಿ, ಕ್ಲೈಂಟ್ಗಳು ಎಷ್ಟು ಅಭಿಮಾನದಿಂದ ಲಾಯರ್ನ ಫ್ಲೈಟ್ ಬುಕ್ ಮಾಡಿ ಕರೆಸ್ಕೊಂಡಿದ್ದಾರೆ ಅಂದರೆ ನಾವು ಬ್ಲೆಸ್ಡ್ ಬೈ ಗಾಡ್. ಇವತ್ತು ಅದೇ ಅಚಾನಕ್ಕಾಗಿ ನಮಗೆ ವರ್ಕಿಗೂ ರಜಾ ಬಿದ್ದಿದ್ದರಿಂದ ನನಗೂ ಈ ಧರ್ಮಸ್ಥಳ ಡಿವೈನ್ ಪ್ಲೇಸ್ಗೆ ಬರುವಂಥದ್ದು, ಮತ್ತು ಈ ಕ್ಲೈಂಟ್ಗಳು ಆಫರ್ ಕೊಟ್ಟಂತಹ ಫ್ಲೈಟ್ಗಳಲ್ಲಿ ಬರುವಂಥದ್ದು, ಅವ್ರನ್ನ ಬ್ಲೆಸ್ ಮಾಡುವಂಥದ್ದು ಎಲ್ಲ ಅವಕಾಶ ಸಿಕ್ತು. ನಾನು ದೇವಸ್ಥಾನಕ್ಕೆ ಈಗ ಹೋಗ್ತೀನಿ. ನನಗೆ ಇದೇ ಥರ ಒಳ್ಳೆ ಕ್ಲೈಂಟ್ಗಳು ಮುಂದೆ ಮುಂದೆ ಪ್ರೊಫೆಷನ್ಗಳಲ್ಲಿ ಸಿಗೋವಂತಾಗಬೇಕು. ನಾನು ಪ್ರೊಫೆಷನಲ್ಲಿ ಇನ್ನೂ ಇವಾಗ ಇರೋವಂಥ ಸ್ಥಿತಿಗಿಂತ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಆಗಬೇಕು ಅನ್ನೋದು ಉದ್ದೇಶದಿಂದ 2 in 1, ಒಂದು ಡಿವೈನ್ ಪ್ಲೇಸ್, ಇನ್ನೊಂದು ಮ್ಯಾರೇಜ್ ಹಾಲ್. ಕ್ಲೈಂಟ್ಗಳು ಈ ಥರ ಲಾಯರ್ನ ಕರೆಯೋದೇ ದೊಡ್ಡ ವಿಷಯ. ಲಾಯರ್ನ ಕರೆದ್ರೆ ಈ ಥರ ಫ್ಲೈಟಲ್ಲಿ ಇಷ್ಟು ಖರ್ಚು ಮಾಡ್ಕೊಂಡು ಕರೆಸ್ಕೋತಾರೆ ಅನ್ನೋದು ಇನ್ನೂ ತುಂಬ ಆಶ್ಚರ್ಯ. ನಿಮಗೆ ಇವಾಗ ಎಂಟ್ರೆನ್ಸ್ನ ತೋರಿಸ್ತೀನಿ ನೋಡಿ. ನೋಡಿ, ಎಂಟ್ರೆನ್ಸ್, ಗೇಟ್ ಆಫ್ ಧರ್ಮಸ್ಥಳ ಕಾಣಿಸ್ತದಲ್ಲ, ಅದನ್ನೇ ನಾನು ಕ್ಯಾಪ್ಚರ್ ಮಾಡಿ ತೋರಿಸ್ತಾ ಇದ್ದೀನಿ. ದಾಖಲೆಗಳ ಸಮೇತ ಲೈವಲ್ಲಿ ತೋರಿಸ್ತಾ ಇದ್ದೀನಿ.
ಗುಡ್ ಆಫ್ಟರ್ನೂನ್. ಈಗ ಮದುವೆಗೆ ಬಂದಿದ್ದಾಯಿತು, ಮುಗಿಸ್ಕೊಂಡು ಹೋಗಿದ್ದಾಯಿತು. ನೀವೆಲ್ಲ ನನ್ನ ಹಲವಾರು ವೀಡಿಯೋಗಳಲ್ಲಿ ನೋಡಿದ್ದೀರಾ. ಇವರು ಸಹನಾ ಅಂತ. ಗುಡ್ ಆಫ್ಟರ್ನೂನ್ ಸಹನಾ. ನೋಡಿ, ಇವರ ತಮ್ಮನಿಗೆ ಮದುವೆ ಇದ್ದಿದ್ದು. ನಾನು ಧರ್ಮಸ್ಥಳ ಈ ಡಿವೈನ್ ಪ್ಲೇಸ್ ದೇವಸ್ಥಾನಕ್ಕೂ ಹೋಗಿದ್ದಾಯಿತು, ಇಲ್ಲಿ ಮದುವೆನೂ ಮಾಡಿದ್ದಾಯಿತು, ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡಿದ್ದು ಆಯಿತು. ಸೊ ವೆರಿ ಹ್ಯಾಪಿ. ಈ ಥರ ಕ್ಲೈಂಟ್ಗಳು ನಮ್ಮ ರಿಲೇಷನ್ಸು ನನ್ನನ್ನು ಫ್ಲೈಟಲ್ಲಿ ಕರೆಸ್ಕೊಳ್ಳಲ್ಲ, ಇವರು ನನ್ನನ್ನು ಫ್ಲೈಟಲ್ಲಿ ಅಫೋರ್ಡ್ ಮಾಡಿ ಕರೆಸ್ಕೊಂಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ನೀವು ಯಾವುದೇ ಲೀಗಲ್ ಪ್ರಾಬ್ಲಮ್ಸ್ಗೂ ನೀವು ಭಯಪಡೋಂಗಿಲ್ಲ. ನಾನು ನಿಮ್ಮ ಫ್ಯಾಮಿಲಿ ಲಾಯರ್, ಫ್ಯಾಮಿಲಿ ಮೆಂಬರ್ ಥರನೇ ನೀವು ನನ್ನ ಇನ್ನೂ ಹೆಚ್ಚಾಗಿ ಕರೆಸ್ಕೊಂಡಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ನೀವು ಲಾಯರ್ ಆಗಿರೋದಕ್ಕಿಂತ ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿರೋದು ನಮ್ಗೆ ತುಂಬಾ ಖುಷಿ ಇದೆ ಸರ್. ನಮ್ಗೆ ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಮಗೆ ಸಾಲಲ್ಲ. ನೋಡ್ತಾ ಇದ್ದೀರಲ್ಲ, ಹಿಂದುಗಡೆ ಎಲ್ಲ ಮದುವೆದು ಸೌಂಡ್ ಕೇಳಿಸ್ತಾ ಇದೆ. ನಾವಿಲ್ಲಿ ಶಾರ್ಟ್ ವೀಡಿಯೋದಲ್ಲಿ ಮಾಡ್ಕೋತಾ ಇದ್ದೀವಿ, ಯಾಕೆಂದರೆ ಇದು ಕೊನೆ ತನಕ ಈ ಟೆಕ್ನಾಲಜಿಯಿಂದ ನಾವು ಇದನ್ನ ಸೇವ್ ಮಾಡಿ ಉಳಿಸ್ಕೋಬೋದು. ನಾನು ಮ್ಯಾರೇಜ್ ಗ್ರೂಪ್ ಫೋಟೋ ಕೂಡ ಹಾಕ್ಕೊಂಡಿದ್ದೀನಿ, ಅದನ್ನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸಹನಾ ಅವರೇ. ಥ್ಯಾಂಕ್ ಯು ಸರ್. ನೀವು ಮದುವೆಗೆ ಬಂದು ನಮ್ಗೆ ತುಂಬ ಖುಷಿ ಆಯಿತು. ನನಗೂ ಅಷ್ಟೇ. ನನಗೆ ಯಾವುದೇ ತೊಂದರೆ ಆಗದೆ ನೀವು ಕಾರಲ್ಲಿ ಬಂದು ನನಗೆ ಫ್ಲೈಟ್ ಬುಕ್ ಮಾಡಿ ನೀವು ನನ್ನನ್ನು ಕರೆಸ್ಕೊಂಡಿದ್ದು ನನಗೂ ತುಂಬ ಖುಷಿ ಆಗೋಯಿತು. ಈ ಥರ ಕ್ಲೈಂಟ್ ಇರೋದಕ್ಕೆ ನಾನು ನನ್ನ ಕೆಲಸಗಳನ್ನ ಈಸಿಯಾಗಿ ಮಾಡೋಕ್ಕೆ ಸಾಧ್ಯ. ಎಷ್ಟೋ ಜನ ನಂಬಕ್ಕೂ ಕೂಡ ಆಗಲ್ಲ, ಆದರೆ ಇದು ನಂಬಲೇಬೇಕಾದಂಥದ್ದು. ನಾನು ಎಲ್ಲವನ್ನೂ ದಾಖಲೆಗಳ ಸಮೇತ ತೋರಿಸಿದ್ದೀನಿ. ಬೋರ್ಡಿಂಗ್ ಪಾಸಿಂದ ಹಿಡಿದು ವೆಡ್ಡಿಂಗ್ ಕಾರ್ಡಿಂದ ಹಿಡಿದು ವೆನ್ಯೂ ಹಾಲಿಂದ ಹಿಡಿದು ಎಲ್ಲವೂ ಡಾಕ್ಯುಮೆಂಟ್ ಸಮೇತ ತೋರಿಸಿದ್ದೀನಿ. ನೋಡಿ, ಫ್ಲೈಟಲ್ಲಿ ಒಬ್ಬರು ಲಾಯರ್ನ ಕರೆಸ್ಕೋತಾರೆ ಅಂದರೆ ನಾವು ಬ್ಲೆಸ್ಡ್ ಬೈ ಗಾಡ್. ಸೊ ನಾವು ಬ್ಲೆಸ್ಡ್ ಬೈ ಲಾಯರ್ ಸರ್. ನೀವು ನಮ್ಮಂಥ ಲಾಯರ್ ಸಿಕ್ಕಿರೋ ನಮಗೆ ಪುಣ್ಯ. ಎಷ್ಟೋ ಜನ ರಿಲೇಷನ್ಸ್ಗೆ, ಅದು ಕೊಲೀಗ್ಸ್ಗಂತೂ ನಂಬಕ್ಕೆ ಆಗಲ್ಲ. ಫ್ಲೈಟಲ್ಲಿ ಹೋಗಿ ಮದುವೆಗೆ ಹೋಗಿ ಬರ್ತೀನಿ ಅಂದರೆ ನನಗೆ ನಂಬಕ್ಕಾಗಲಿಲ್ಲ, ಆದರೆ ನಂಬಲೇಬೇಕು. ಈ ಮಂಜುನಾಥ ಸ್ವಾಮಿ ನನಗೆ ಇದೇ ಥರ ಒಳ್ಳೊಳ್ಳೆ ಕ್ಲೈಂಟ್ಗಳು, ದೊಡ್ಡ ಕ್ಲೈಂಟ್ಗಳು, ಈ ಥರ ದೊಡ್ಡ ಮನಸ್ಸಿರುವಂಥ ಕ್ಲೈಂಟ್ಗಳು, ಹೊಸ ಕ್ಲೈಂಟ್ಗಳು ಸಿಗುವಂತಾಗಲಿ, ನಾನು ಪ್ರೊಫೆಷನಲ್ಲಿ ಇನ್ನೂ ಪೀಕ್ ಲೆವೆಲ್ಗೆ ಹೋಗುವಂತಾಗಲಿ. ನೀವು ಆರಾಮಾಗಿರಿ, ಕೂಲಾಗಿರಿ. ನಾನು ನಿಮ್ಮ ಫ್ಯಾಮಿಲಿ ಮೆಂಬರ್. ಓಕೆನಾ? ಥ್ಯಾಂಕ್ ಯು ವೆರಿ ಮಚ್. ಬಾಯ್. ನಾನಿವಾಗ ಅದೇ ರೀತಿ ಈ ಧರ್ಮಸ್ಥಳ ಮದುವೆಗೆ ಬಂದಾಗ ನನಗೆ ರೂಮ್ ಕೂಡ ಬುಕ್ ಮಾಡಿ, ಪಾರಿಜಾತ ಹೋಟೆಲ್ ಇಂಥ ದೊಡ್ಡ ಹೋಟ್ಲಲ್ಲಿ ನನಗೆ ರೂಮ್ ಕೂಡ ಬುಕ್ ಮಾಡಿಕೊಟ್ಟಿದ್ದಾರೆ. ಅದ್ರದ್ದು ನಂಬರ್ ಕೂಡ ತೋರಿಸ್ತೀನಿ ನೋಡಿ. ಮನೆಯವರು ಸಮಾರಲ್ಲ, ಫ್ಲೈಟ್, ಕಾರ್ ಬುಕ್ಕಿಂಗ್ ಎಲ್ಲ ಮಾಡಿಕೊಟ್ಟಿದ್ದಾರೆ. ಅವರಿಗೆ ನಮ್ಮೆಲ್ಲರ ಅಭಿನಂದನೆ ಹೇಳ್ಬೇಕಾಗ್ತದೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇಷ್ಟು ದೊಡ್ಡ ಫ್ಯಾಮಿಲಿ ಆಗಿ ನೋಡಿದ್ರು ಅವರು, ಲಾಯರ್ ಆಗಿ ಈ ಒಂದು ಫ್ಯಾಮಿಲಿ ತರ ನೋಡಿದ್ರು. ಅವರಿಗೆ ನಮ್ಮೆಲ್ಲರ ಟ್ಯಾಂಕ್ಸ್ ಅಂತ ಹೇಳ್ಬೇಕು. ಥ್ಯಾಂಕ್ ಯು ವೆರಿ ಮಚ್. ನೀವು ಅಷ್ಟೇ ನನ್ನ ಸೇಫ್ಟಿಯಾಗಿ ಮಂಗಳೂರು ಏರ್ಪೋರ್ಟಿಂದ ಧರ್ಮಸ್ಥಳದಿಂದ ಮಂಗಳೂರು ಕರ್ಕೊಂಡು ಹೋಗ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ, ಥ್ಯಾಂಕ್ ಯು. ನೋಡಿದ್ರಲ್ಲ, ಇದನ್ನು ಯಾರಾದರೂ ನೋಡಿದ್ರೆ ನಂಬೋದೇ ಇಲ್ಲ, ಆದರೆ ನಾನು ದಾಖಲೆಗಳ ಸಮೇತ ತೋರಿಸ್ತಾ ಇದ್ದೀನಿ. ಯಾರು ಲಾಯರ್ನ ಕರೆಯೋದೇ ಇಲ್ಲ, ಕರೆದ್ರೆ ಒಂದು ಮಾತು ಕರೀತಾರೆ, ಆದರೆ ಹೋಗ್ಬೋದು, ಇಲ್ಲ ಅಂದರೆ ಇಲ್ಲ. ಈ ಥರ ಫ್ಲೈಟ್ ಬುಕ್ ಮಾಡಿಕೊಂಡು ಇಷ್ಟು ದುಬಾರಿ ಮಾಡಿಕೊಂಡು ಇಂಥ ಒಳ್ಳೆ ಹೋಟ್ಲಲ್ಲಿ, AC ಹೋಟ್ಲಲ್ಲಿರುವಂಥ ಹೋಟ್ಲಲ್ಲಿ ನನಗೆ ಒಂದು ಹಾಫ್ ಡೇಗೋಸ್ಕರ ರೂಮ್ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿಕೊಂಡು ಇಷ್ಟು ಆತ್ಮೀಯವಾಗಿ ನೋಡ್ತಾರೆ ಅಂದರೆ ನಾವು ಬ್ಲೆಸ್ಡ್ ಬೈ ಗಾಡ್. ಸೊ ಅದಕ್ಕೆ ಹೇಳೋದು, ಕ್ಲೈಂಟ್ಗಳು ಒಂದೇ ಥರ ಇರಲ್ಲ. ಈ ಥರ ಕ್ಲೈಂಟ್ಗಳು ಸಿಗೋದು ಗಾಡ್ಸ್ ಗಿಫ್ಟೇ. ಇಷ್ಟು ಫೆಸಿಲಿಟಿ ಮನೆಯವರು ಕೂಡ ಕೊಡೋಕ್ಕೆ ಸಾಧ್ಯನೇ ಇಲ್ಲ, ಇದನ್ನು ನಂಬೋಕ್ಕೂ ಸಾಧ್ಯ ಇಲ್ಲ, ಆದರೂ ನಂಬಲೇಬೇಕು. ಸೊ ಈ ಮಂಜುನಾಥ ಸ್ವಾಮಿ ನನಗೆ ಇನ್ನೂ ಹೆಚ್ಚು ಒಳ್ಳೆ ಕೇಸ್ ಸಿಗೋಂತಾಗಲಿ, ಸಿಕ್ಕಿ ನನ್ನ ಕೆಲಸ ಈಸಿ ಮಾಡೋಂತಾಗಲಿ. ಎಷ್ಟೋ ಜನಕ್ಕೆ ಅವಕಾಶಗಳು ಕಮ್ಮಿ, ಅವಕಾಶ ಸಿಕ್ಕಿದವರು ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ ಈ ಲಾಯರ್ ಪ್ರೊಫೆಷನ್ ಟಾಪ್ಗೆ ಹೋಗುವಂಥದ್ದು. ಯಾಕೆಂದರೆ ಇಲ್ಲಿ ಜನ ನಂಬಿದ್ರೆ ನಮ್ಮನ್ನು ಫ್ಲೈಟಲ್ಲೂ ಕರೆಸ್ಕೋತಾರೆ, ಮದುವೆಗೆ ಫ್ಲೈಟಲ್ಲಿ ಕರೆಸ್ಕೋತಾರೆ ಅಂದರೆ ಅನ್ಇಮ್ಯಾಜಿನಬಲ್ ಇದು. ಯಾಕೆಂದರೆ ನನ್ನ ಇಡೀ ಸರ್ವಿಸಲ್ಲಿ ನನ್ನ ಕೊಲೀಗ್ಸ್ ಎಲ್ಲ ಹೇಳ್ತಾರೆ, ಇದನ್ನು ನೋಡಿದ್ರು ಕೂಡ ಈ ಥರ ಯಾರು ಫ್ಲೈಟ್ ಬುಕ್ ಮಾಡಿ ಕರೆಸ್ಕೊಳ್ಳೋಂಥ ಕ್ಲೈಂಟ್ಗಳು ಸಿಗೋದು ತುಂಬ ರೇರ್, ವೆರಿ ರೇರ್. ಇಷ್ಟು ದೂರ ಫ್ಲೈಟ್ ಬುಕ್ ಮಾಡಿ, ಇಷ್ಟು ಅಫೋರ್ಡ್ ಮಾಡಿ, ನಮ್ಮನ್ನು ಮನೆಯವ್ರ ಥರ ಟ್ರೀಟ್ ಮಾಡಿ, ನೀವು ಅಂದ್ಕೊಂಡಂಗೆ ಅವ್ರ ಕೇಸ್ ಮುಗಿಸ್ಕೊಟ್ಟಿಲ್ಲ, ಇನ್ನೂ ಕೇಸ್ ಇನ್ ಪ್ರೋಗ್ರೆಸ್ ಎಲ್ಲ ಇದೆ, ಅಥವಾ ಕೇಸ್ ಗೆದ್ದು ಕೊಟ್ಟಿಲ್ಲ, ಇನ್ನೂ ಪ್ರೋಗ್ರೆಸ್ ಎಲ್ಲ ಇದೆ ಕೇಸು. ಸೊ ಏನೂ ಮಾಡ್ದಿರ ನನ್ನ ಕೆಲಸ ಮಾತ್ರ ಮಾಡ್ತಾ ಇದ್ದೀನಿ ಕೋರ್ಟಲ್ಲಿ. ಇನ್ನೂ ಪ್ರೋಗ್ರೆಸ್ಸಲ್ಲಿ ಇದ್ದಾಗಲೇ ಕ್ಲೈಂಟ್ಗಳು ಇಷ್ಟು ಅಭಿಮಾನ ತೋರಿಸ್ತಾರೆ ಅಂದರೆ ನೋ ವರ್ಡ್ಸ್. ನಾನು ಥ್ಯಾಂಕ್ ಗಾಡ್ ಹೇಳೋದಷ್ಟೇ. ನಾನು ನೆಕ್ಸ್ಟ್ ಲಂಚ್ ಬ್ರೇಕ್ ಹೋಗ್ತಾ ಇದ್ದೀನಿ. ಲಂಚ್ ಬ್ರೇಕ್ ಹೋದಾಗ ಅಲ್ಲಿ ಏನಾದರೂ ವಿಡಿಯೋ ಕ್ಯಾಪ್ಚರ್ ಆದರೆ ತೋರಿಸ್ತೀನಿ. ಇವತ್ತು ಹಲವಾರು ಮದುವೆಗಳಿದ್ದರಿಂದ ಹೆಚ್ಚು ನನಗೆ ಶೂಟ್ ಮಾಡೋಕ್ಕಾಗಲಿಲ್ಲ, ತುಂಬ ಕ್ರೌಡ್ ಇತ್ತು.
ಆಗಿರುವಂಥ ಸ್ವಲ್ಪ ವೀಡಿಯೋಗಳನ್ನ ಶೇರ್ ಮಾಡ್ಕೋತಾ ಇದ್ದೀನಿ. ಮೋಸ್ಟ್ ಮೆಮೊರಬಲ್ ಟೈಮ್, ಮೋಸ್ಟ್ ಮೆಮೊರಬಲ್ ಇವೆಂಟ್, ಮೋಸ್ಟ್ ಮೆಮೊರಬಲ್ ಪ್ಲೇಸ್. ಗುಡ್ ಈವ್ನಿಂಗ್. ಈಗ ನಾನು ಮಂಗಳೂರು ಏರ್ಪೋರ್ಟ್ ಟುವರ್ಡ್ಸ್ ಬ್ಯಾಂಗ್ಳೂರ್ ರೀಚ್ ಆಗೋದಕ್ಕೆ ನಾನು ಈಗ ಏರ್ಪೋರ್ಟಿಗೆ ಬಂದಿದ್ದೀನಿ. ಅಲ್ಲಿಂದ ಈ ವಿಡಿಯೋನ ಲಾಸ್ಟ್ ವೈಂಡಪ್ ಮಾಡ್ತಾಯಿದ್ದೀನಿ. ವೈಂಡಪ್ ಮಾಡೋದಕ್ಕಿಂತ ಮುಂಚೆ ನಾನು ಹೇಗೆ ಹಣ ಸಂಪಾದನೆ ಮಾಡೋದಕ್ಕಿಂತ ಜನ ಸಂಪಾದನೆ ಮಾಡಿರೋವಂಥದ್ದು, ಜನಗಳು ಹೇಗೆ ಅವ್ರು ತೋರಿಸೋಂಥ ಕ್ಲೈಂಟ್ಗಳು ತೋರಿಸೋವಂಥ ಅಭಿಮಾನ, ವಿಶ್ವಾಸ ಇದರಲ್ಲಿ ನಾನು ಕಳೆದು ಹೋದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಯಾರೂ ಮಾಡದೇ ಇರುವಂಥದ್ದನ್ನು ಕ್ಲೈಂಟ್ಗಳು ಮಾಡ್ತಾರೆ, ಯಾರು ತೋರಿಸ್ದೇ ಇರುವಂಥ ವಿಶ್ವಾಸಗಳನ್ನ ತೋರಿಸ್ತಾರೆ ಅಂದರೆ ಅನ್ಬಿಲೀವೇಬಲ್. ಸೊ ಈ ಮ್ಯಾರೇಜ್ ವ್ಲಾಗ್ ಶ್ರೀಧರ್ ಮತ್ತು ಪೂಜಾ ನೀವಿಬ್ಬರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್. ನೀವು ಮುಂದಿನ ಕೆಲಸಗಳನ್ನ ಇಬ್ಬರು ಜೊತೆಯಾಗಿ ಮದುವೆಯ ಈ ಬಂಧ ಅನ್ನುವಂಥ ಓಲ್ಡ್ ಈಸ್ ಗೋಲ್ಡ್ ಕನ್ನಡ ಸಾಂಗ್ ನೀವುಗಳು ಕೇಳಿಕೊಂಡು ಕಾಂಪ್ರಮೈಸ್ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಲೈಫಲ್ಲಿ ನೀವು ಸಕ್ಸಸ್ ಆಗಬೇಕು, ಚೆನ್ನಾಗಿರಬೇಕು. ನೀವುಗಳು ನಮಗೆ ತೋರಿಸಿರುವಂಥ ಅಭಿಮಾನ, ವಿಶ್ವಾಸ, ನಿಮ್ಮ ಫ್ಯಾಮಿಲಿ ಶ್ರೀಧರ್ ತಂದೆ ತಾಯಿ ಆಗ್ಬೋದು ಅಥವಾ ಸಹನಾ ಕ್ಲೈಂಟ್ ಆಗ್ಬೋದು, ಎಲ್ಲರೂ ನಾವು ಕಳೆದು ಹೋದೆ, ನಾನಂತೂ ಕಳೆದು ಹೋದೆ ಅಂತಲೇ ಹೇಳಬೇಕು. ಥ್ಯಾಂಕ್ ಯು ಅ ಲಾಟ್. ಹಲವಾರು ಜನಕ್ಕೆ ಹಣ ಇರುತ್ತೆ, ಆದರೆ ಖರ್ಚು ಮಾಡೋಕ್ಕೆ ಮನಸ್ಸಿರಲ್ಲ. ಕೆಲವ್ರಿಗೆ ಖರ್ಚು ಮಾಡೋಕ್ಕೆ ಮನಸ್ಸಿರುತ್ತೆ, ಹಣನೇ ಇರಲ್ಲ, ಎರಡೂ ವೇಸ್ಟ್ ಆಗಿಬಿಡುತ್ತೆ. ಈ ಕ್ಲೈಂಟ್ಗಳಿಗೆ ಈ ಥರ ಕರೆಸ್ಕೊಳ್ಳೋಂಥ ಫ್ಲೈಟಲ್ಲಿ ಮದುವೆಗೆ ಕರೆಸ್ಕೊಳ್ಳೋಂಥ ಈ ವಿಶೇಷತೆ ಇರೋ ಕ್ಲೈಂಟ್ಗಳಿಗೆ ಹಣನೂ ಇದೆ, ಮನಸ್ಸೂ ಇದೆ, ಎರಡೂ ಇದ್ದಿದ್ದಕ್ಕೇ ಅವ್ರ ಕಾರಲ್ಲಿ ಬಂದು ನನ್ನನ್ನು ಫ್ಲೈಟಲ್ಲಿ ಕರೆಸ್ಕೊಂಡ್ರು. ನೀವು ಈ ವ್ಲಾಗ್ನ ನೋಡಿ ನೀವೆಲ್ಲ ಹೇಳ್ತೀರಾ ಹೆಚ್ಚು ವೀಡಿಯೋಗಳು ಇವಾಗ ಬರ್ತಾನೆ ಇಲ್ಲ ಅಂತ. ನನಗೆ ಸಮಯದ ಅಭಾವ, ಕೋರ್ಟ್ಗಳಿಗೆ ಹೋಗೋದಂಥದ್ದು, ಕೆಲಸಗಳನ್ನ ಮಾಡುವಂಥದ್ದು, ವಿಡಿಯೋ ಮಾಡುವಂಥದ್ದು ಕೆಲಸನೂ ಅಲ್ಲ, ಅದು ಫ್ರೀ ಇದ್ದವ್ರು ಅಷ್ಟೇ ಅದನ್ನ ಮಾಡುವಂಥದ್ದು. ನನಗೆ ಆ ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಮಾಡೋಕ್ಕಾಗ್ತಾ ಇಲ್ಲ. ಈಗ ವೆಕೇಷನ್ ಬರ್ತಾ ಇದೆ, ವೆಕೇಷನ್ ಬಂದರೂ ನನಗೆ ನೆಕ್ಸ್ಟ್ ಜೂನ್ ಮಂತ್ಗೆ ಆಗುವಷ್ಟು ಹಲವಾರು ಕೇಸ್ಗಳು ಕೆಲಸಗಳಿರೋದ್ರಿಂದ ನನಗೆ ಕಷ್ಟ ಆಗ್ತಾ ಇದೆ, ಮಾಡೋಕ್ಕಾಗ್ತಾ ಇಲ್ಲ. ಇವತ್ತು ರಜಾ ಇರೋದ್ರಿಂದ ನಾನು ಧರ್ಮಸ್ಥಳಕ್ಕೂ ಭೇಟಿಯಾದಂಗಾಯಿತು, ಜೊತೆಗೆ ಕ್ಲೈಂಟ್ಸ್ ಮ್ಯಾರೇಜ್ಗೂ ಬಂದಂಗಾಯಿತು. ಸೊ ಈ ವಿಡಿಯೋನ ವೈಂಡಪ್ ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಹೆಚ್ಚು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ನೀವು ಹಲವಾರು ಜನ ನನ್ನ ಕೊಲೀಗ್ಸ್ಗಳಾಗ್ಬೋದು ಅಥವಾ ಬೇರೆ ಔಟ್ಸೈಡ್ ಕ್ಲೈಂಟ್ಗಳಾಗ್ಬೋದು ನನ್ನನ್ನು ಕೋರ್ಟ್ಗಳಲ್ಲಿ ಐಡೆಂಟಿಫೈ ಮಾಡ್ತೀರಾ, ಮಾತಾಡಿಸ್ತೀರಾ, ನಿಮ್ಮ ಚಾನಲಿಂದ ಎಷ್ಟೋ ಕಲ್ತ್ಕೊಂಡಿದ್ದೀವಿ ಅಂತ ಹೇಳ್ತೀರಾ. ಥ್ಯಾಂಕ್ ಯು ವೆರಿ ಮಚ್. ಆದರೆ ನನಗೆ ಸಮಯದ ಅಭಾವದಿಂದ ಹೆಚ್ಚು ವಿಡಿಯೋಗಳನ್ನ ಮಾಡೋದಕ್ಕೆ ಸಮಯ ಇಲ್ಲ. ಬೆಂಗಳೂರಲ್ಲಿ ಗೊತ್ತಲ್ಲ, ಒಂದು ಟ್ರಾಫಿಕ್ ಪ್ರಾಬ್ಲಮ್, ಇನ್ನೊಂದು ಪಾರ್ಕಿಂಗ್ ಪ್ರಾಬ್ಲಮ್, ಜೊತೆಗೆ ಹೆವಿ ಕೆಲಸದ ಒತ್ತಡ, ನಮಗೆ ಟೈಮ್ಗಳೇ ಸಿಗ್ತಾ ಇಲ್ಲ. ಆದ್ದರಿಂದ ಮಾಡೋಕ್ಕಾಗ್ತಾ ಇಲ್ಲ. ಮುಂದಿನ ದಿವಸಗಳಲ್ಲಿ ನಾನು ಆದಷ್ಟು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಎಲ್ಲರೂ ಕೇಳ್ತೀರಾ ಈ ಥರ ಕಾರು, ಫ್ಲೈಟು, ಈ ಥರ ಎಲ್ಲ ಲಕ್ಸುರಿ ನಮಗೂ ಬೇಕು ಅಂತ ನನ್ನ ಕೊಲೀಗ್ಸ್ ಕೇಳ್ತಾರೆ. ಮತ್ತು ಹಲವಾರು ಜನಕ್ಕೆ ಇದು ಆಶ್ಚರ್ಯ ಕೂಡ ಆಗುತ್ತೆ. ಸೊ ಇದೆಲ್ಲವೂ ಸಿಗುತ್ತೆ ಯಾವಾಗ ನಮ್ಮನ್ನು ಜನ ನಂಬಿದಾಗ, ನಾವು ಸರಿಯಾಗಿ ಲಾಯಲ್ ಆಗಿದ್ದಾಗ. ಎಲ್ಲದಕ್ಕಿಂತ ಹಣೆ ಬರಹ ಸ್ಟಾರ್ ಡೆಸ್ಟಿನಿ ಅಂತ ಇರುತ್ತಲ್ಲ, ಅದು ಸ್ವಲ್ಪ ವರ್ಕ್ ಆಗೇ ಆಗುತ್ತೆ. ಅದಿಲ್ಲ ಅಂದರೆ ಇದೆಲ್ಲ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೀವು ನೋಡಿದ್ರಿ 2024ಅಲ್ಲಿ ನಾನು 24 ಗಂಟೆ ಎಷ್ಟು ಬ್ಯುಸಿಯಾಗಿದ್ದೆ ಅಂದರೆ, ಈಗ ಈ 2025ಯಲ್ಲೂ ಅದು ಮುಂದುವರೆದು ಮುಂದಿನ 3 ತಿಂಗಳಿಗೆ ನಾನು ಫ್ಲೈಟಲ್ಲಿ ಬುಕ್ ಆಗಿದ್ದೀನಿ, ಹಲವಾರು ಕೇಸ್ಗಳಿಗೆ ಬುಕ್ ಆಗಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೆ ನನಗೂ ತುಂಬ ಪ್ರೌಡ್ ಆಗುತ್ತೆ. ನನ್ನ ಸೀನಿಯರ್ಸ್ಗೆ ನಾನು ಯಾವಾಗಲೂ ಈ ಕ್ರೆಡಿಟ್ನ ಕೊಡ್ತೀನಿ. ಅವ್ರು ಯಾವಾಗಲೂ ಹೇಳ್ತಾಯಿದ್ರು ಸ್ಕ್ರ್ಯಾಚ್ ಲೆವೆಲಿಂದ ಕಲ್ತಿರಬೇಕು, ಹಣ ಸಂಪಾದನೆಗಿಂತ ಜನ ಸಂಪಾದನೆ ಮಾಡಿದ್ರೆ ಕೇಸ್ಗಳು ಮಲ್ಟಿಪಲ್ ಆಗುತ್ತೆ ಅಂತ. ಸೊ ಕುಮಾರ್ ಸರ್ ಆಗ್ಬೋದು, ಮುರಳೀಧರ್ ಸರ್ ಆಗ್ಬೋದು, ಶಂಕರ್ ನಾರಾಯಣರಾಗ್ಬೋದು, ಇವರೆಲ್ಲರ ಗೈಡೆನ್ಸಿಂದ, ನನ್ನ ಪರಿಶ್ರಮದಿಂದ, ಜೊತೆಗೆ ಸ್ವಲ್ಪ ಹಣೆ ಬರಹದಿಂದ ನಾನಿವತ್ತು ಪ್ರೊಫೆಷನಲ್ಲಿ ಸಕ್ಸಸ್ ಆಗಿ ಕ್ಲೈಂಟ್ಗಳನ್ನ ಹಣಕ್ಕಿಂತ ಹೆಚ್ಚಾಗಿ ಸಂಪಾದನೆ ಮಾಡಿ ಮದುವೆಗೂ ಫ್ಲೈಟಲ್ಲಿ ಕರೆಸ್ಕೊಳ್ಳುವಂಥ ಮಟ್ಟಕ್ಕೆ ಬಂದಿದ್ದೀನಿ. ಇದೆಲ್ಲವೂ ಗಾಡ್ಸ್ ಗ್ರೇಸಿಂದ ಆಗಿದೆ ಅಂತಲೂ ಹೇಳ್ಬೋದು. ಥ್ಯಾಂಕ್ ಯು ಅಲಾಟ್. ಥ್ಯಾಂಕ್ಸ್ ಅಲಾಟ್. ಥ್ಯಾಂಕ್ ಯು.